ಬನ್ನಿಮ್ಮ ಬನ್ನಿ. ಇಲ್ಲಿ ನೋಡಿ, ಈ ಹೊಸದಾಗಿ ಬಳೆಗಳು ಬಂದಿದೆ, ತಗೊಳ್ಳಿ. ಹೊಸ ಪ್ಯಾಟರ್ನು, ಆ ಥರನೂ ಹೊಸ ಪ್ಯಾಟರ್ನು, ಯಾವ್ದು ಬೇಕಾದ್ರೂ ತಗೋಬಹುದು. ನೋಡಿ, ಈ ಸೈಡ್ ಪಿನ್ ತಗೊಳ್ಳಿ, ನಿಮ್ಗೆ ಚೆನ್ನಾಗಿರುತ್ತೆ. ಬಾರಿ ಬಳೆ ಅಂಗಡಿ ಹೋಗೋಣ. ಈ ವಿಷಯದ ಬಳೆ ಇದೆ, ಆ ಬಳೆ ತಗೊಂಡು ಹಾಕೋಣ. ಏನ್ ಬೇಕು? ಚೆನ್ನಾಗಿದೆ ನಾನು ಅದ್ರ ಬೇಡನಾ ನೋಡಿ. ರಾಧಾ, ನಾವು ಫೋಟೋ ತೆಗೆಸ್ಕೊಳ್ಳೋಣ. ನೋಡಪ್ಪ, ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅಂದ್ರೆ ಬರ್ಬೇಕು ಫ್ರೆಂಡ್ಸ್ ಅಂತ. ಏ ಗಿರಿಜಾ, ರಾಧಾ ಎಲ್ಲೋದ್ಲೆ? ಅಯ್ಯೋ ರೆಡಿ, ಒಂದ್ ನಿಮಿಷ. ಓಕೆ ನೋಡಿ, ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ. ಫೋಟೋ ರೆಡಿ ಮಾಡ್ಕೊಡ್ಬೇಕು. ಸರಿ. ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ. ಸರಿ, ಹಾಗಾದ್ರೆ ಆಮೇಲೆ ಮಾಮೂಲಿ ಜಾಗಕ್ಕೆ ಬಂದು ನಾ ಕಾಯ್ತಾ ಇರ್ತೀನಿ. ಅಯ್ಯೋ ನೋಡ, ಇವಳು ಎಲ್ಲಿ ಹೋಗಿದೆ? ಏ ಸುಳ್ಳಾಡ್ಬೇಡ, ನಾನೆಲ್ಲ ಹೋಗಿದ್ದೆ. ಜಾಗ ಬಿಡು. ಜೋಡಿ ಚೆನ್ನಾಗಿದೆ. ಯಜಮಾನ್ರೆ, ಯಾವ್ದು ಜೋಡಿ? ಅದೇ ಪೇಲ್ಮಾನ್ ಬಾಲಿ, ಪೇಲ್ಮಾನ್ ಪಟ್ಟ. ಜೋಡಿ ಬಹಳ ಜಮಾ ಅನ್ಸುತ್ತೆ. ಹಾಕು. ಈ ಊರ್ನಾಗ ಯಾರಾದ್ರೂ ಗಂಡಸರಿದ್ರೆ ಇವನ್ ಮೇಲೆ ಕುಸ್ತಿ ಮಾಡ್ಬಹುದು. ಯಾರು ಇಲ್ವಾ? ಏನ್ಲಾ, ಈ ಊರ್ನಲ್ಲಿ ಯಾರು ಗಂಡ ಇಕ್ಕಳೇ ಇಲ್ವಾ? ಇಲ್ದೇ ಏನ್ಲ, ಇದ್ದಾರೆ. ಎಲ್ಲ ಬೀಡಿ ಸಿಗರೇಟ್ ಸೇದ್ಕೊಂಡು ಹಾಳಾಗವ್ರೆ. ಒಬ್ಬರಿಗೂ ತಾಕತ್ತೇ ಇಲ್ಲ. ಯಜಮಾನ್ರೆ, ನಿಮ್ ಮಾತು ವಾಪಸ್ ತಗೊಳ್ಳಿ. ಗಂಡು ನಾನಿದ್ದೀನಿ. ಬಂದೆ ಕಣಲೇ. ಹೋಗು ಹೋಗು. Thank you.
ನೀನ್ಯಾಕ್ಲಕ್ಕಣ್ಣ ಜಾತ್ರೆಗೆ ಬರ್ಲಿಲ್ಲ? ನಮ್ಮಂತ ಮುದುಕರಿಗೆ ಯಾಕೆ ಬಿಡು ಕೆಂಚಯ್ಯ, ಜಾತ್ರೆ ಏನಿದ್ರು ಹೆಂಗಸರಿಗೆ ಮಕ್ಕಳಿಗೆ. ನನ್ ಮಗನು ಹೋಗವನೆ. ನೀನು ಬರ್ಬೇಕಾಗಿತ್ತು. ಎಂತ ಕುಸ್ತಿ ನಡೀತು ಅಂತ್ಯಾ? ಅದೇನಪ್ಪ ಅಂಥ ಗಣಂದಾರಿ ಕುಸ್ತಿ? ಗಣಂದಾರಿ ಕುಸ್ತಿನೇ. ಅದ್ಯಾರೋ ಬೆಂಗಳೂರು ಪೈಲ್ಮಾನ ಪಟ್ಟ ಅಂತೆ ತುಂಬಿದ ಅಖಾಡಾದ್ಮಾಗೆ ಸವಾಲೆ ಸಿತಾವನೆ. ನಮ್ಮ ಮೈಕ್ಲೆಲ್ಲ ಎದ್ರಕೊಂಡ್ ಇಂದ್ಕೆ ಬರ್ತಾವ. ಇನ್ನೇನ್ ಮಾಡವ? ಆಮೇಲೆ ಅಷ್ಟ್ರಾಗ ಏನಾಯ್ತು ಅಂತ್ಯಾ, ನಮ್ ಗೋಪಿ ಇದಾನಲ್ಲ, ಬಟ್ಟೆ ಕಳ್ಸಿದ್ದೆ ಇಳ್ದಿದ್ದೆ ಕೆಲ್ಸ. ಆ ಪೈಲ್ಮಾನಿಗೆ ಮಣ್ಣು ಮುಕ್ಕಿಸ್ಬಿಟ್ಟ. ಪೈಲ್ವಾನಿಗೆ? ಗೋಪಿಗೆ 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 ಗೋಪಿಗೆ. ದೇವ್ರೆ ನೇನ್ ಕೇಳ್ಕೊಂಡೆ? ನಾನ್ ಬೇಗ ಗಣ್ಣಾಗ್ ಬರ್ಲಿಲ್ಲ. ಹೋಗಪ್ಪ ದೇವ್ರೆ, ನಮ್ಮಿಬ್ರಿಗೂ ಬೇಗ ಮದ್ವೆ ಮಾಡಿಸ್ಬಿಡಪ್ಪ. ಅವನ್ ಮಗ ಆ ಗೋಪಿನುವೆ ಸಾಕರವ್ರಲ್ಲ ಅವ್ರ ಮಗಳು ರಾಧನುವೆ ಅದ್ ಏನ್ ಕುಣಿತಾವ್ರೆ ಅಂತೀನಿ ಎಪ್ಕೊಂಡು ಹಿಂಗಾದ್ರೆ ಮಳೆ ಬಂದ್ರೆ ಹೆಂಗ್ ಬರ್ತೈತಿ, ಬೇರೆ ಹಾಕೋದ್ರೆ ಹೆಂಗೈತೈತೆ? ಕುಣಿದ್ರೆ ಬಿಡು ನಲ್ವ, ಕುಣಿಯೋ ವಯಸ್ಸು. ಈಗ ನೀನು ನನ್ ಕುಣಿಯಕ್ಕಾಗತ್ತ ನೋಡು. ಬೇರೆ ವಿಷಯದಾಗ ನೀ ಯಾಕೆ ತಲೆ ಕೆಲ್ಸ್ಕೊಂತೆ? ಬಾ ಹಂಗಲ್ವಾ ಕುಣ್ಕೊಂಡು ನಾಳೆ ಕೇಳೋ ವ್ಯತ್ಯಾಸ ಆಗ್ಬಿಟ್ರೆ ಹೆಂಗೆ ಹೇಳ್ತೀನಿ? ಇದು ಊಳಿ ಮರವಾದ ವಿಚಾರ. ಇವ್ರ ಹಿಂಗೆ ಕುಣ್ಕೊಂಡು ಓಡೋಗ್ಬಿಟ್ರೆ ಸ್ವಲ್ಪ ಚೆನ್ನಾಗಿರ್ತೈತಾ? ಊಳಿ ಮರವಾದ ಹೆಂಗೆ ಅಂತೀನಿ. ಗಿರ್ಜಾ ಸಂಗೀತ ಇಲ್ಲ ಕುತ್ಕೊಂತಿನಡ, ಇಲ್ಲೇ ಕುತ್ಕೊಳ್ಳೋಣ. ಲೇ ಗಿರ್ಜಾ, ಜಯ, ಪ್ರೇಮ ಅಂದ್ರೆ ಏನೇ? ಅದೊಂಥರ ರೋಗ ಕಣೆ. ಅದಕ್ಕೇನು ಮದ್ದು? ಅಯ್ಯೋ ಕರ್ಮ, ನಮ್ಗೇನೆ ಗೊತ್ತು. ಮತ್ತೆ ಈ ಪ್ರದಕ್ಷಿಣೆ ಪ್ರೇಮ ಮಾಡೋದಕ್ಕೆ. ಊರಿಗೆ ದೊಡ್ಡಪ್ಳು, ದೊಡ್ಡ ಮನೆ. ಈ ಮನೆ ಮರವಾದಿ ಹೋದ್ರೇನು, ಊರಿನ ಮರವಾದಿ ಹೋದ್ರೇನು ಎರಡು ಮಂದಿ ಅಲ್ವರ? ಹಿಂಗ್ ಹೇಳ್ತೀನಿ ಅಂತ ತೆಪ್ ತಿಳ್ಕೊಂಬೇಡಿ. ತಪ್ಪೇನು ಬಂತು? ನೀನ್ ನಮ್ಮನೆ ಮರ್ಯಾದೆ ಉಳ್ಸಕ್ ಹೇಳ್ತಾ ಇದ್ಯಾ? ಆದ್ರೆ ನೀನ್ ಹೇಳ್ತಿರೋದೆಲ್ಲ ನಿಜವಾದ್ರೆ ಸರಿ, ಇದ್ರೆ ನಿನ್ ನಾನೇನ್ ಮಾಡ್ತೀನಿ ಗೊತ್ತಾ? ಅಯ್ಯೋ ಶಿವ, ಆ ಭಗವತಿ ಮಾನವನೇ ಸಾಕ್ಷಿ. ಈ ಹಾಲ್ ಕಣ್ಣಿಂದ ನೋಡುವನಿ ಪಾಪ ನಮ್ಮ ಹುಡುಗಿದ್ದೇನ ತೆಪ್ಪಿಲ್ಲ. ಅವನೇ ನೋಡಿ ಆ ಮಾಯ್ಕರ, ಅವನೇ ಏನೆಲ್ಲ ಮಕ್ಕುಂಜಿ ಹಾಕ್ಬಿಟ್ಟವನೆ. ಅದಕ್ಕೆ ಅವನ್ ಹೇಳ್ದಂಗೆಲ್ಲ ಕುಳಿತಾವಳೆ. ಕಟ್ಟಿಟ್ ಮಾಡ್ಬಿಡಿ ಎಲ್ಲ ಸುರೈತೈತೆ. ಅಮ್ಮಯ್ಯ ಬುದ್ಧಿ, ಆ ಲಕ್ಕಣ್ಣನ ಮಗನಿಗೆ ನಾನ್ ಕರ್ದೆ ಅಂತ ಹೇಳಿ ಕರ್ಕೊಂಡ್ ಬಾ ಹೋಗ್. ಆಯ್ತು ಬುದ್ಧಿ. ಬುದ್ಧಿ, ನಾ ಹಿಂಗ್ ಬರ್ತೀನಿ. ಅಪ್ಪಾಜಿ, ಅಪ್ಪಾಜಿ, ದೇವ್ರ ಪ್ರಸಾದ. ಯಾವ ದೇವ ಪ್ರಸಾದ? ಇಷ್ಟೊತ್ತು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ? ನಾನೇನ್ ಮಾಡ್ತಿದ್ದೆ? ಪೂಜೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ? ಪೂಜೆ ಪುನಸ್ಕಾರ ನಿನಗೆ? ನಿನ್ ಕಳ್ಳಾಟ ನಮಗ್ ಗೊತ್ತಿಲ್ಲ ಅನ್ಕೊಂಡೇನೆ? ವಂಶಕ್ಕೆ ಒಬ್ಳೆ ಮಗಳು ಅಂತ ಮುದ್ದಿಂದ ಸಾಕಿ ತತ್ರ ಕೊಟ್ಟಿದ್ದಕ್ಕೆ ನಮ್ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ಯಲ್ಲ. ಮನೆ ಮಗಳಾಗಿ ಮನೆ ಮರ್ಯಾದೆ ಕಳಿತಿದ್ಯಲ್ಲೇ. ಅಪ್ಪಾಜಿ, ಮನೆ ಮರ್ಯಾದೆ ನಾನ್ ಕಲಿತಾ ಇದ್ದೀನಾ? ಇಲ್ವೇನು? ಆ ಅಪ್ಪ ಪೊಲಿ ಗೋಪಿ ಜೊತೆ ಹಾಡ್ಕೊಂಡು ಕುಡ್ಕೊಂಡು ಲಲ್ಲೆ ಹೊಡಿತಿದ್ಯಲ್ಲ, ಕಂಡೋರು ಏನ್ ಅನ್ಕೊಂಡ್ರು ಅನ್ನೋ ಜ್ಞಾನ ಬೇಡ ನಿನ್ಗೆ? ಯಾರು ಯಾಕಪ್ಪಾಜಿ ಅನ್ಕೋತಾರೆ? ಗೋಪಿ ತುಂಬಾ ಒಳ್ಳೆಯವನು. ಇಡೀ ಊರೇ ಅವನು ಹೊಗಳ್ತಾ ಇದೆ. ಹೊಗಳ್ತಾ ಇಲ್ಲ, ಮುಗೀತಾ ಇದೆ. ಇನ್ನೊಂದ್ ಸಾರ್ತಿ ಅವನ ಹೆಸರು ಎತ್ತಿದ್ರೆ ನನ್ನಷ್ಟು ಕೆಟ್ಟವ್ನು ಯಾರು ಇಲ್ಲ ತಿಳ್ಕೊ. ನನಗೂ ಬುದ್ಧಿ ಇದೆ. ಏನಂದೆ? ಯಾರೆಷ್ಟೇ ಹೇಳಿದ್ರು, ನನ್ಗೆ ಸಾವೇ ಬಂದ್ರು
ಮದುವೆ ಆಗೋದಾದ್ರೆ ಗೋಪಿನಿ ಅಂತ ನಿರ್ಧಾರ ಮಾಡಿದ್ದೀನಿ. ಮಾತು ಕೊಟ್ಟಿದ್ದೀನಿ. ಏನ್ರಿ ಇದು? ನಿಮ್ ಕೈ ತಾನೇ ಹೇಗ್ ಬಂತು? ವಯಸ್ಸು ಬಂದ ಮಗಳನ್ನ ಹೀಗೇನ್ರಿ ಹೊಡೆಯೋದು? ವಯಸ್ಸು ಬಂದ ಮಕ್ಕಳನ್ನೇ ಹೊಡಿಬೇಕಾದ್ರೆ, ಯಾಕಂದ್ರೆ ಈ ವಯಸ್ಸು ಅವ್ನ ತಪ್ಪು ದಾರಿಗೆ ಎಳೆಯೋದು. ಯಾವನ MLA-ನೋ MP-ನೋ IAS ಆಫೀಸರ್ನೋ ಅಳಿನ ತಂದ್ಕೊಡೋ ಅಂತ ಯೋಚನೆ ಹಾಕೊಂಡಿದ್ರೆ ಇವಳು ಹೋಗ ದರಿದ್ರ ಮದುವೆ ಆಗ್ತೀನಿ ಅಂತಾಳಲ್ಲ. ಛೇ, ಹೆಣ್ಣು ಮಕ್ಳು ಯಾಕಾದ್ರೂ ಹುಟ್ಟುತ್ತೋ. ತಂದೆ ತಾಯಿಗಳ ಅಂತಸ್ತು, ಮರ್ಯಾದೆ, ಗೌರವ ಯಾವುದು ಲೆಕ್ಕಕ್ಕಿಲ್ಲ. ಗೋಪಣ್ಣ, ಏನು ಬುದ್ಧಿಯವ್ರು ಕರೀತಾವ್ರೆ. ಎಲ್ಲಿದ್ದಾರೆ? ಮನೆಯಾಗವ್ರೆ. ಬರ್ತೀನಿ ನಡಿ. ಏನೋ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನೀ ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ಕೊಂಡ್ಬಿಟ್ಯಾ? ನೋಡು, ನಾ ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಯಾಕ ಇರ್ಲಿ. ನಾನೇನ್ ಮಾಡ್ದೆ ಅಂತ ನೀವು ಹೀಗೆ ಮಾತಾಡ್ತಿದ್ದೀರಿ? ಏನ್ ಮಾಡ್ದೆ? ನನ್ನ ಮಗಳ ಜೊತೆ ಕುಣಿದು ಕುಪ್ಪಳಿಸಿ ಚಕ್ಕಂದ ಆಡ್ತಿದ್ಯಲ್ಲ, ನೋಡ್ದವ್ರು ಏನ್ ಅನ್ಕೊಂಡಾರೋ ಅನ್ನೋ ಪರಿಜ್ಞಾನ ಬೇಡ ನಿನಗೆ? ನಾಳೆ ಅವಳನ್ನ ಯಾರು ಮದ್ವೆ ಆಗ್ತಾರೆ? ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನ್ ನಿಮ್ ಮಗಳಿಗೆ ಒಳ್ಳೆ ಗಂಡಲ್ಲ. ಯಾರು? ನೀನು? ನೋಡ, ನನ್ನ ಮಗಳು ಸುಖದ ಸುಪ್ಪತ್ತಿಗೆ ಬೆಳೆದೋಳು. ಅವಳನ್ನ ಸಾಕೋ ಯೋಗ್ಯತೆ ಇದೆಯೋ ನಿನಗೆ? ನಾನು ಈ ಊರಿನ ಚೇರ್ಮನ್. 100 ಎಕರೆ ಜಮೀನಿದೆ. ಗೊತ್ತಿಲ್ದಿರೋ ನಿಮ್ಮ ಅಪ್ಪನ್ನ ಬೀಗ್ರೆ ಅಂತ ಕರೆಯೋಕ್ ನಾನ್ ಸೆತ್ತನಿಲ್ಲ. ಬಡತನ, ಸಿರಿತನದಿಂದ ಒಬ್ಬ ಮನುಷ್ಯನ ಯೋಗ್ಯತೆನ ಅಳಿಯೋದಕ್ಕೆ ಹೋಗ್ಬೇಡಿ. ಪರಿಸ್ಥಿತಿ ಯಾವತ್ತೂ ಒಂದೇ ತರ ಇರೋದಿಲ್ಲ. ವ್ಯಾಪಾರನೋ ವ್ಯವಹಾರನೋ ಏನಾದ್ರೂ ಮಾಡಿ ನಾನು ನಿಮ್ ಮಟ್ಟಕ್ಕೆ ಮುಟ್ಲಿಲ್ಲ, ನನ್ನ ಹೆಸರು ಗೋಪಿನೇ ಅಲ್ಲ. ಆ ಕಾಲ ಬಂದಾಗ ನೋಡ್ಕೊಳ್ಳೋಣ. ಈಗಲೇ ಯಾಕೆ ಆ ಮಾತು? ಈಗ ನೀನ್ ಹೋಗು. ಯಾಕೋ ಹಾಗೆ ನೋಡ್ತಾ ಇದ್ಯಾ? ಕೇಳಿಸ್ಲಿಲ್ವಾ? ಒಳ್ಳೆ ಮಾತಲ್ಲಿ ಹೋಗ್ತೀಯೋ ಕುತ್ಕೊಂಡು ಆಚೆ ತಪ್ಪಿಸ್ಲೋ. ಗೋಪಿ, ಇಲ್ಲ ಗೋಪಿ, ಗೋಪಿ, ಇಲ್ಲ ಗೋಪಿ, 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 ನನ್ ಮೇಲ್ ಕೋಪನಾ? ಇಲ್ಲ ರಾಧಾ, ಕೋಪ ಯಾಕೆ? ನಿಮ್ ತಂದೆ ಹೇಳಿದ್ರಲ್ಲೂ ಅರ್ಥ ಇದೆ. ನಿನ್ನನ್ ಮದುವೆ ಮಾಡ್ಕೊಳಕ್ಕೆ ನನಗೇನು ಯೋಗ್ಯತೆ ಇದೆ? ನನ್ನ ಮರ್ತು ಬಿಡು ರಾಧಾ. ಗೋಪಿ, ಮಾತು ನೀನ್ ಹೇಳ್ತಾ ಇದೀಯಾ? ನಿನ್ ಮರೆಯೋದಿಕ್ಕೆ ನನಗೆ ಸಾಧ್ಯ ಇಲ್ಲ. ನಿಂದಮ್ಮಯ್ಯ ಅಂತೀನಿ, ನನ್ ಕೈ ಬಿಡ್ಬೇಡ. ನಾವಿಲ್ಲಿರೋದು ನಿಮ್ ತಂದೆಗೆ ಗೊತ್ತಾದ್ರೆ ಅನಾಹುತ ಆಗುತ್ತೆ. ದಯವಿಟ್ಟು ಮನೆಗೆ ಹೋಗು. ಇಲ್ಲ ಗೋಪಿ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡು, ಅಷ್ಟೇ ನಾನು ನಿನ್ ಕೇಳೋದು. ಗೋಪಿ,
ಇರೋ ಚೆಕ್ ಮಾಡಿ ನೋಡ್ಬಿಡ್ತೀನಿ. ಮಿಸ್ಟರ್ ಪಾಪ ನೀನೆ ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್? ಏನಪ್ಪ ಕಾರಲ್ಲಿ ನೀರಾಗೋಗಿದೆ, ನೀರ್ ಸಿಗುತ್ತಾ? ಕ್ಯಾನ್ ಕೊಡಿ ಸರ್, ನಾ ತಂದು ಕೊಡ್ತೀನಿ. ಆ ಕ್ಯಾನ್ ಕೊಡು. ತಗೊಳ್ಳಿ. ಹಾಗೆ ಸಿಗರೇಟ್ ತಗೊಂಡ್ ಬಾ. ಸರಿ ಬರ್ತಾರ ಹೊಗೆನೆ ಸಾಲ್ದೆ ಸಿಗರೇಟ್ ಬೇರೆ ನಿಮ್ಗೆ. ನೀನು ಒಂಥರ ಹೋಗೇನೆ. ಎಂತೆಂತ ನ್ಯೂ ಮಾಡಲ್ ಕಾರ್ಗಳೆಲ್ಲ ಬಂದಿದೆ. ಹೋಗಿ ಹೋಗಿ ಈ ಓಬಿರೈನ್ ಕಾರ್ ಇಟ್ಕೊಂಡಿದ್ದೀರಾ. ನನ್ ಫ್ರೆಂಡ್ಸ್ ಎಲ್ಲ ಹಾಸೆ ಮಾಡ್ತಿದ್ದಾರೆ, ಇನ್ನೂ ಹಳೆ ಕಾರ್ ಇಟ್ಕೊಂಡಿದ್ಯಲ್ಲ ಅಂತ. ಹೌದ್ ಕಣೆ, ನನ್ ಫ್ರೆಂಡ್ಸ್ ಆಸೆ ಮಾಡ್ತಿದ್ದಾರೆ. ಏನಂತ? ಇನ್ನೂ ಹಳೆ ಹೆಂಡತಿನ ಇಟ್ಕೊಂಡಿದ್ಯಲ್ಲ, ಚೇಂಜ್ ಮಾಡಬಾರ್ದ ಅಂತ. ನೋಡೆ, ನನಗೆ ಹಳೆ ಕಾರು ಹಳೆ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಸೆಂಟಿಮೆಂಟಲ್ ವ್ಯಾಲ್ಯೂ ಕಣೆ. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡೆ. ಆದ್ರೆ ಈ ಮುದಿ ಕಾರ್ಗೆ 3 ಮಲೆಗೂ ನೀರು ಕುಡಿಸ್ಬೇಕಲ್ಲ, ಅದಕ್ಕೇನ್ ಮಾಡೋದು? ಏನೇ ನೀನು 3 ತಿಂಗಳಿಗೆ ಅದನ್ನು ಇದನ್ನು ಅಂತ ಮಲ್ಕೋತಿರ್ತೀಯಲ್ಲ, ನೀನ್ ಕಣ್ಣೆ ಮಾಡಕ್ಕಾಗತ್ತಾ? ಹೋಗ್ರಿ. ಇದೇ ನನಗೆ ಲೇಟೆಸ್ಟ್. ಹಾಗೆ ಯಾರು ಏನೇ ಹೇಳಿ, ನೀನೇ ನನಗೆ ಲೇಟೆಸ್ಟ್ ಬೈಕ್. ಸರ್ ತಗೊಳ್ಳಿ. ಥ್ಯಾಂಕ್ ಯು. ಬೇಡಿ ಸರ್, ಇವೆಲ್ಲ ಬೇಡಿ ಸರ್. ತಗೋಪ್ಪ, ನಾಚಿಕೆ ಮಾಡ್ಬೇಡ, ತಗೋ. ಸ್ವಲ್ಪ ನೀರ್ ತಂದು ಕೊಟ್ರೆ ನಮ್ ಕೈ ಸೇದ್ ಹೋಗತ್ತಾ? ಇದ್ರಲ್ಲೇನ್ ತೊಂದ್ರೆ ಸರ್? ನೋಡಿದ್ಯಾ, 1985 ನಲ್ಲೂ ಇನ್ನೂ ಇಂಥವ್ರಿದ್ದಾರೆ. ಸಿಟಿ ಅನ್ಕೊಂಡ್ರಾ? ಹಳ್ಳಿಗಳಲ್ಲಿ ಇನ್ನೂ ಇಂಥವೆಲ್ಲ ಇದ್ದಾರೆ. ಸರ್, ನಿಮ್ಮನ್ನೊಂದ್ ಮಾತು ಕೇಳಲ್ಲ? ಕೇಳಪ್ಪ. ಈ ಕಾರು ನಿಮ್ ಸ್ವಂತದ್ದೇನಾ? ಇದು ನನ್ನ ಸ್ವಂತ ಕಾರು, ಇದೂನು ನನ್ನ ಸ್ವಂತ ಹೆಂಡತಿನೇ. ಹಾಗಲ್ಲ ಸರ್, ತಿಳ್ಕೊಬೇಡಿ. ನೀವು ಮೊದ್ಲಿಂದಲೂ ಶ್ರೀಮಂತರೇನಾ? ಇಲ್ಲಪ್ಪ, ನಾನು ನಿನ್ನ ಹಾಗೆ ಹಳ್ಳಿಯವನು, ತುಂಬಾ ಬಡವ. ನನ್ನ ಕಥೆ ಸ್ವಾರಸ್ಯವಾಗಿದೆ. ನಾನು ಹಳ್ಳಿಲಿದ್ದಾಗ ನನಗೆ ಬೆಂಗಳೂರು ಸಿಟಿ ನೋಡ್ಬೇಕು ಅಂತ ಆಸೆ ಬಂದ್ಬಿಡ್ತು. ಹೇಗೋ ಕಷ್ಟ ಬಿದ್ದು ಲಾರಿ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಸೇರಿದೆ. ಬೆಂಗಳೂರಿನಲ್ಲಿ ಪಡಬಾರ್ದು ಕಷ್ಟಪಟ್ಟೆ, ಬೀದಿ ಬೀದಿ ಅಲ್ಲದೆ. ಕಡೆಗೆ ಒಂದು ಚಿಕ್ಕ ಬಿಸ್ನೆಸ್ ಅಂತ ಶುರು ಮಾಡಿದೆ. ಆ ಚಿಕ್ಕ ಬಿಸ್ನೆಸ್ ದೊಡ್ಡದಾಗಿ, ಅದರಿಂದ ದೊಡ್ಡ ಇಂಡಸ್ಟ್ರೀಸ್ ಆಗಿ, ಅದರಿಂದ ಕಾರುಗಳು, ಬಂಗ್ಲಾಗಳು, ಇಂಥ ಹೆಂಡತಿ ಎಲ್ಲ ನಂದ. ಇದಕ್ಕಿಂತ ಇನ್ನೇನ್ ಬೇಕಪ್ಪ? ನೋಡು, ನನ್ನ ಅನುಭವದಲ್ಲಿ ಮನುಷ್ಯ ಸೋಮರ್ತನ ಬಿಡ್ಬೇಕು, ಕಷ್ಟಪಟ್ಟು ದುಡಿಬೇಕು. ಯಾವನಿಗೆ ಕಷ್ಟಪಡೋಕ್ ಗೊತ್ತಿಲ್ವೋ ಅವನಿಗೆ ಸುಖ ಪಡೋಕ್ಕೂ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಾರೆ? ಏನಿಲ್ಲ ಸರ್. ಬನ್ನಿ ಏನ್ ಮಾಡ್ಕೊಂಡಿದ್ಯಾ? PUC ಓದಿದ್ದೀನಿ, ಇಲ್ಲೇ ಇದ್ದೀನಿ. ಎಜುಕೇಟೆಡ್ ಫೆಲೋ. ಕಮ್ ಟು ಬ್ಯಾಂಗ್ಳೂರ್, ಯಂಗ್ ಮ್ಯಾನ್. ಯು ಹ್ಯಾವ್ ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ಬರ್ಲಾ? ಬೆಂಗಳೂರು. ಮಗ ಅಲ್ಲಿ ಗದ್ದೆ ಹಾಗೆ ನಾಟಿ ಹಾಕ್ತಾವ್ರೆ.
ಕೂಲಿಯವ್ರನ್ನಾಗಿ ನಂಬಿಕೆ ಇಟ್ಕೊಂಡು ನಿಸೂರ ಕುಂತು ಬಿಟ್ರೆ ವ್ಯವಸಾಯ ಮಾಡ್ದಂಗ ಆಯ್ತಲ್ಲ. ವ್ಯವಸಾಯ? ನಾನು ಹುಡ್ದಾಗ್ಲಿಂದ ನೋಡ್ತಾನೆ ಇದ್ದೀನಿ, ನೀನು ಬೇಸಾಯ ಮಾಡ್ತಾನೆ ಇದೀಯ. ನಾವೇನಾದ್ರೂ ಉದ್ಧಾರ ಆಗಿದೀವ? ನಮ್ ಪರಿಸ್ಥಿತಿ ಏನಾದ್ರು ಬದಲಾಯಿಸಿದ್ಯಾ? ಏನ್ ಮಾಡವ, ನಾವು ಆ ಜಾವಟ ಪಡ್ಕೊಂಡ್ ಬಂದಿದ್ದು ಅರ್ಥ ಮಾಡಿಕೆ, ಅದ್ರಾಗಿ ಒಂದು ಪಲ್ಯ ಅಕ್ಕಿ ಬೇಯಂದ್ರೆ ಹೆಂಗ್ ಬೇಯ್ತದೆ? ಅಯ್ಯ, ನೀನು ವೇದಾಂತ ಹೇಳ್ತಾನೆ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಅಲ್ಲಪ್ಪ, ನಮ್ ಸುತ್ತಮುತ್ತಲಿನ ಹಳ್ಳಿಯವರು ಎಷ್ಟೊಂದು ಜನ ಬೆಂಗಳೂರಿಗೆ ಹೋಗಿ ಬೇಕಾದ ವ್ಯಾಪಾರ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ವಾ? ಅದಕ್ಕೆ ಏನಾದ್ರಾಗ್ಲಿ ನಾನು ಬೆಂಗಳೂರಿಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿವಿನಿ ಕಂಡ, ಹಳ್ಳಿಯಿಂದ ದಿಲ್ಲಿಗೆ ಹೋದವರು ದೊಡ್ಡ ಮನುಷ್ಯರು ಆಗವ್ರೆ, ತಿರುಪೇವರು ಆಗವ್ರೆ. ಕಾಂದೂರ್ಗೆ ಹೋಗಿ ಭಂಗ ಪಡೋದ್ಕಿಂತ ನಮ್ಮೂರಿಗೆ ನಮ್ಮವ್ರ ತಮ್ಮವ್ರ ಮುಂದೆ ಬಾಳ್ವೆ ಮಾಡೋದ್ ಕಲಿ. ಹೌದೌದು, ನಮ್ಮವರು ತಮ್ಮವರು ಅನ್ನೋರು ನಮ್ಮನೆಗೆ ಬಂದು ಪಡಿ ಅಳಿತಾರೇನು? ಯಾರು ಯಾಕ ಪಡಿ ಅಳಿಬೇಕು? ನಿನ್ನೆ ಸಂಜೆ ಶಾನ್ಬಾಗ್ರು ಸಿಕ್ಕಿದ್ರು, ಅವ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಗೊತ್ತು ಬಿಡಪ್ಪ, ಸರ್ಕಾರದವರು ಹಳ್ಳಿಯವ್ರಿಗೆ ಇಂಥ ಸಹಾಯ ಮಾಡ್ತಾರೆ ಅಂತ ಸಹಾಯ ಮಾಡ್ತಾರೆ ಅಂತ ತಾನೆ. ಯಾವ ರಾಣ್ಯಾಗ ಹೇಳಿದ್ರು ಕಂಡ, ವಿದ್ಯಾ ಕಲ್ತವ್ರಿಗೆ ಇದ್ದೂರಿಗೆ ಇದ್ಕೊಂಡು ಏನಾರ ಕಸಬ್ ಮಾಡ್ಲಿ ಅಂತ ಸರ್ಕಾರದವರು 25,000 ರೂಪಾಯಿ ಕೊಡ್ತಾರಂತೆ. ನೀನೆಂಗೂ ದೊಡ್ಡ ಇಸ್ಕೊಂಡು ಪಾಸ್ ಮಾಡಿದ್ಯಾ, ನಿಂಗೂ 25,000 ರೂಪಾಯಿ ಕೊಡ್ತಾರೆ. ಬದುಕೋರಿಗೆ ಇನ್ನೇಸ್ ಬೇಕಲ್ಲ? ಅದ ಸುಲಭ ಅಲ್ಲಪ್ಪ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ ಅನ್ನೋ ಹಾಗೆ ಸರ್ಕಾರದವ್ರು ಸ್ಯಾಂಕ್ಷನ್ ಮಾಡಿದ್ರು ಆ ಹಣ ನಮ್ ಕೈಗೆ ಬರ್ಬೇಕಾದ್ರೆ ಅಲ್ಲಿರೋ 100 ಮರಿ ದೇವ್ರುಗಳಿಗೆ ನಾವು ನೋಟಿನ ಚೀಟಿ ಅಂಟಿಸ್ತಾ ಇರ್ಬೇಕಾಗತ್ತೆ. ಗುರುತಿಲ್ದೇ ಇದ್ದವ್ರನ್ನ ಕರೆದು ನಮಗ್ ಶಿಫಾರ್ಸ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೋಬೇಕಾಗತ್ತೆ. ಆ ತಲೆನೋವೆಲ್ಲ ನಮ್ಗೆ ಯಾಕಪ್ಪ? ಅಪ್ಪ, ನನ್ ಮೇಲೆ ನಂಬಿಕೆ ಇಡಿಪ್ಪ. ಹೇಗಾದ್ರೂ 20,000 ರೂಪಾಯಿ ಜೊತೆ ಮಾಡ್ಕೊಂಡ್ರೆ ನಾ ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ತೀನಪ್ಪ, ಖಂಡಿತ. ಆಗಪ್ಪ, ನಂದೇನಿದೆಯಪ್ಪ, ನೀನ್ ಸಂತೋಷವಾಗಿರ್ಬೇಕು. ನನ್ನ ಹೊಲ ಗದ್ದೆ ಒತ್ತೈದು ನೀನ್ ಹಣ ತಂದ್ಕೊಡ್ತೀನಿ. ನೀನ್ ಇಷ್ಟೇ ಬಂದಂಗ ಮಾಡ್ಕಪ್ಪ. ನೋಡಿ, ಒಳ್ಳೆ ಹೀರೋ ತರ ಇದ್ದಾನೆ. ಹೌದು ಕಣೆ, ಚೆನ್ನಾಗಿದ್ದಾನಲ್ಲ. ಬಾರಿ ಅವಾಗ ಹತ್ರ ಮಾತಾಡ್ತಾನೆ, ಹೋಗೋಣ. ಗೋಪಿ, ನಿನಗಿದೆಲ್ಲ ಹೊಸದಾಗಿದೆ ಅಲ್ಲ? ಹಾಗೇನೆ ಹಳ್ಳಿ ಕಡೆ ಹುಡುಗಿರ್ನ ಹುಡುಗರು ಚುಡಾಯಿಸ್ತಾರೆ, ಆದ್ರೆ ಪಟ್ಟಣದಲ್ಲಿ ಹುಡುಗಿರೇ ಹುಡುಗರನ್ನ ಚುಡಾಯಿಸ್ತಾರೆ. ನೀನ್ ಅದನ್ನೆಲ್ಲ ಯಾವ್ದು ಗಮನಿಸ್ಬೇಡ, ನಿನ್ನ ಛಲ ನಿನ್ನ ಮುಖ್ಯವಾಗಿರ್ಬೇಕು. ಬಾ. ಬಾ, ಕೂತ್ಕೋ. ನಡಿಯಪ್ಪ. ಹಣ ಭದ್ರವಾಗಿ ಈ ಬ್ರೀಫ್ ಕೇಸಲ್ಲಿ ಇಡು. ಡ್ರೈವರ್, ಕಾರ್ ಆ ಕಡೆ ಪಾರ್ಕ್ ಮಾಡು. ಬಾ ಗೋಪಿ. ಸರ್, ಏನದು? ಒಳ್ಳೆ ಮಾಲ್ ಬಂದಿದೆ. ಯಾರಂತ ತಿಳ್ಕೊಂಡು ಮಾತಾಡ್ತಾ ಇದ್ಯಾ? ಹೋಗ ಆ ಕಡೆ. ಅವನೇನು ಹೇಳ್ದ? ಏನೋ ಹೇಳ್ತಾನೆ, ಅದೆಲ್ಲ ನಾವು ಗಮನಿಸೋಕಾಗತ್ತಾ? ಪಟ್ಟಣದಲ್ಲಿ ತರೋರು ತುಂಬಾ ಜನ ಇದ್ದಾರೆ. ಬಾ ಹೋಗೋಣ. ಮೋಹನ್, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ನೀನು ಬೇಕಾದ್ದೆಲ್ಲ ಇಲ್ಲಿ ಸಿಗುತ್ತೆ. ಬಾ, ತೋರಿಸ್ತೀನಿ. ಧೈರ್ಯವಾಗಿ ನಡಿ.
ಫ್ರೆಂಡ್ರೇ ಇದು ಎಲ್ಲಪ್ಪ ಯಜಮಾನ್ರು ಮನೆಗೆ ಹೋಗಿದ್ದಾರೆ. ನಾನು ಬಂದಿದ್ದೆ ಅಂತ ಹೇಳ್ಬಿಡು. ಹಾ ಬಾ ಹಾಗೆ ನೋಡು ಎಲ್ಲ ನೋಡು ನೋಡು ಇದೆಲ್ಲ ಶರ್ಟ್ಗಳು ಇದೆಲ್ಲ ಪ್ಯಾಂಟ್ಗಳು. ಇದು ಒಂದೊಂದು ಎಷ್ಟಾಗುತ್ತೆ? ಆಗ್ಬೋದು 500-600 ರೂಪಾಯಿ. ನೀನೊಂದು ತಗೋ. ಬೇಡಿ, ಕಮ್ಮಿ ದುಡ್ಡಿಗೆ ಸಿಗೋ ಕಡೆ ಹೋಗಿ ತಗೊಳ್ಳೋಣ ಬನ್ನಿ. ನೋಡಿ ನೋಡ್ಯಾ, ಇದೊಂಥರ ವ್ಯಾಪಾರ. ದುಡ್ಡು ಜಾಸ್ತಿ ಹಾಕಿದ್ರೆ ಈ ತರ ವ್ಯಾಪಾರ ಮಾಡ್ಬೋದು. ನಮ್ಮ ಹತ್ರ ಇರೋ ದುಡ್ಡಿಗೆ ನಾವು ಯಾವ ವ್ಯಾಪಾರ ಮಾಡ್ಬೋದು? ಒಂದು ಇದೇ ತರಹದ್ದು ಒಂದು ಚಿಕ್ಕದಾಗಿ ಮಾಡಬಹುದು. ಇದು ಸೀರೆ ಅಂಗಡಿ. ಇದ್ರಲ್ಲಿ ಒಳಗ್ ಬಿಡ್ತಾರಾ? ನಾನಿದ್ದೀನಲ್ಲ. ನಮಸ್ಕಾರ. 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 ಅವರೇ ಯಜಮಾನ್ರು. ಹೇಗಿದೆ ನೋಡಿದ್ಯಾ? ಓಹೋ, ಇಷ್ಟೊಂದು ಬಣ್ಣ ಒಟ್ಟಿಗೆ ನೋಡಿದ್ರೆ ತಲೆ ತಿರುಗೋಗುತ್ತೆ. ಎಷ್ಟೋ ಜನಕ್ಕೆ ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾರೆ. ಹಾಗೆ ನೋಡಿದ್ಯಾ ಹೇಗಿದೆ? ನೋಡಿ ಸರ್, ಲೇಟೆಸ್ಟ್ ಡಿಸೈನ್ ತಗೊಳ್ಳಿ ಸರ್. ತೀನೆ ತಗೋತ್ಯಾ? 5,000 ರೂಪಾಯಿ. ಹೇಗಿದೆ? ಬೊಂಬೆ ಅಂತ ನನಗ್ ಗೊತ್ತಿಲ್ವಾ? ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ಬಾ ಹೇಳ್ತೀನಿ, ವಿಷಯ ಇದೆ. ಇದೇ ಸುಲಭವಾಗಿ ದುಡ್ಡು ಮಾಡೋ ಜಾಗ. ಗೋಪಿ, ದುಡ್ಡು ಮಾಡಕ್ಕೆ ಇದು ಒಂದು ಬಿಸ್ನೆಸ್. ಚೆನ್ನಾಗಿ ಅಬ್ಸರ್ವ್ ಮಾಡು. ಯುಸಿ, ನಿನ್ ಅದೃಷ್ಟ ಚೆನ್ನಾಗಿದ್ರೆ 1 ನಿಮಿಷದಲ್ಲಿ ಲಕ್ಷಾಧಿಪತಿ ಆಗ್ಬಿಡ್ಬಹುದು. ಹೇಗೆ? ದುಡ್ಡು ಹಾಕಿ ನೋಡು, ಗೊತ್ತಾಗುತ್ತೆ. ನಾನ? ಕಮಾನ್, ನೀನ್ ಲಕ್ಷಾಧಿಪತಿ ಆಗ್ಬೇಕು ತಾನೆ? ತೆಗಿ. ನಂದು ಇವನೇನ್ ಮಾಡ್ದ? ನಾನು ಸೆಕೆಂಡ್ ಬ್ಲಾಕ್ ನಲ್ಲಿ ಡ್ಯೂಟಿಲಿ ಇದ್ದೆ ಸರ್. ಮನೆ ಕಾಂಪೌಂಡ್ ನಲ್ಲಿ ಬಟ್ಟೆ ಕದ್ದಿತ್ತಿದ್ದ, ಜನಗಳು ಹಿಡ್ಕೊಟ್ರು. ಏಯ್, ಹೇಳ ಮೇಲೆ ಹೇಳ. ಇವನು ಹೇಳಿದ ನಿಜಾನಾ? ಸುಳ್ಳು ಸರ್, ನಾನು ಕಳ್ಳ ಅಲ್ಲ. ನಿಜ ಹೇಳಿದ್ರೆ ಸರಿ, ಇಲ್ದಿದ್ರೆ ಎಲಪೆನ್ಸ್ ಬಿಡ್ತೀನಿ. ಅಲ್ಲಿ ಯಾಕೆ ಹೋಗಿದ್ದೆ? ಸುಮ್ನೆ ಹೋಗಿದ್ದೆ ಸರ್, ನಾನು ಕಳ್ಳ ಅಲ್ಲ. ನಿಜ ಹೇಳಿ. ಬಿಡಿ ಸರ್, ನಿಜ ಹೇಳ್ತೀನಿ. ನಾನು PUC ಪಾಸ್ ಮಾಡಿದ್ದೀನಿ ಸರ್, ನಿರುದ್ಯೋಗಿ. ನನ್ನ ತಂಗಿನ ಸಾಕ್ಬೇಕು, ಓದಿಸ್ಬೇಕು, ಅದಕ್ಕೋಸ್ಕರ. ಎಷ್ಟು ದಿವಸ ಕಸಬ್ ಮಾಡ್ತಾ ಇದೀಯಾ? ಇದೇ ಮೊದ್ಲು ಸರ್. ಇದೇ ಮೊದ್ಲು? ಏಯ್, ಎಲ್ಕೊಂಡು ಹೋಗಾಕ್ ಬಳಿಗೆ.
ಕೀ ಕುಡಿ. ಥ್ಯಾಂಕ್ಫುಲ್. ಗೋವಾಕ್ ಹೋಗೋದಕ್ಕೆ ಸಾಕಲ್ಲ? ಓ ಸಾಕಮ್ಮ. ದುಡ್ಡು ಕೊಡಿ ಸರ್. ದುಡ್ಡ ಬೇಕು? ಬಿಡ್ರಿ ನನ್ನ, ಬಿಡ್ರಿ ಬಿಡ್ರಿ. ವಾಚ್ಮ್ಯಾನ್, ವಾಚ್ಮ್ಯಾನ್, ವಾಚ್ಮ್ಯಾನ್! ಪೊಲೀಸ್, ಪೊಲೀಸ್, ಪೊಲೀಸ್!
ಓಪನ್ ಇಸ್ ಮೌತ್. ಎಸ್ ಸರ್. ಬಾಗಲ್ ತೆಗಿ. ಯಾರು ನಿನ್ ಗ್ಯಾಂಗ್ ಲೀಡರ್ ಹೇಳು. ನಮ್ ಗ್ಯಾಂಗ್ ಲೀಡರ್ ಯಾರು ಇಲ್ಲ. ಹೇಳಲ್ಲ ಹೇಳಲ್ಲ. ಬಿಡಿ, ನಿಮ್ ಕಾಲ್ ಮುಗಿತೀನಿ, ನನ್ನ ಮಾತ್ರ ಹೊಡಿಬೇಡಿ. ನಿಜ ಹೇಳಿದ್ರೆ ಬಿಟ್ಟು ಬಿಡ್ತೀನಿ. ಇಲ್ಲ ಸರ್, ಹೇಳಲ್ಲ. ನಿಜ ಹೇಳಿದ್ರೆ ಜೀವ ಸಹಿತ ಬಿಡಲ್ಲ. ಹೇಳು. ಹೇಳ್ಬಿಡ್ತೀನಿ ಸರ್. ಯಾರು ಎಲ್ಲಿದ್ದಾನೆ? ಚಡ್ಡಿರಂಗ ಹೋಟೆಲ್ ಪಾರ್ಕ್ ಕಾಟೇಜ್. ಇನ್ಸ್ಪೆಕ್ಟರ್, ಲೆಟ್ಸ್ ಗೋ. ಯಾವನ ಅವನು ಇಷ್ಟೊತ್ನಲ್ಲಿ? ಚಡ್ಡಿ ಚಡ್ಡಿ ಪಡ್ಕೋಬೇಡ, ಇರಯ್ಯ, ಬರ್ತೀನಿ. ಬರ್ತೀನಿ ಅಂದ್ರೆ ಯಾಕೆ ತಡ್ತೀಯ? ಚಡ್ಡಿ ಚಡ್ಡಿ ಚಡ್ಡಿ, ಪೊಲೀಸ್ನವ್ರು ಬಂದ್ರೆ ಹೇಳು. ಚಡ್ಡಿ ರಂಗ ಇವರ ಅರೆಸ್ಟ್. ಯಾಕೆ? ಏನ್ ಮಾಡ್ದೆ? ಅರೆಸ್ಟ್ ಮಾಡಕ್ಕೆ ಇಲ್ಲಿ ಸ್ಟೇಷನ್ ನಡಿ, ಹೇಳ್ತೀನಿ. ಗ್ಯಾಂಗ್ ಎಲ್ಲ ಹಿಡಿದಾಯ್ತು, ನಡೆಯೋ. ಕಮಾನ್, ಸರಿಯೋ. ವಾಟ್ ಇಸ್ ದ ಮ್ಯಾಟರ್ ಸರ್? ಎನಿಥಿಂಗ್ ಸ್ಪೆಷಲ್? ಎಸ್, ಅದಕ್ಕೆ ಕಾರಣ ಇದೆ ನೋಡಿ. ಜನ ಸಾಮಾನ್ಯವಾಗಿ ಸರ್ಕಾರ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ನೀವು ಎಲ್ಲಾ ಪೇಪರ್ಗಳಲ್ಲಿ ಬರೀತೀರಿ, ಪೊಲೀಸ್ ಇಲಾಖೆ ಏನು ಕಣ್ ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆಯಾ ಅಂತ. ಆದ್ರೆ ನಂದೊಂದು ಪ್ರಶ್ನೆ ಇದೆ. ಅಪರಾಧಿಗಳನ್ನ ಹಿಡಿಯೋದ್ರಲ್ಲಿ ಜನಸಾಮಾನ್ಯರ ಕರ್ತವ್ಯ ಏನು ಇಲ್ಲವೇ ಅಂತ. ಕೇಡಿಗಳಿಗೆ ಸಹಾಯ ಮಾಡುವಂತ ದೊಡ್ಡ ಮನುಷ್ಯರು ಸಮಾಜದಲ್ಲಿದ್ದಾರೆ. ಹಾಗೇನೆ ಇಂಥ ಅಪರಾಧಿಗಳನ್ನ ಪತ್ತೆ ಮಾಡೋದಕ್ಕೆ ನಮಗೆ ಬೆಂಬಲ ಕೊಡೋ ಸಾಮಾನ್ಯ ಜನರು ಇದ್ದಾರೆ. ಉದಾಹರಣೆಗೆ ಹುಡುಗನ ಹೆಸರೇನು? ಗೋಪಿ ಅಂತ ಒಬ್ಬ ಹಳ್ಳಿ ಹುಡುಗ ಎಂಥ ದೊಡ್ಡ ಸಾಹಸ ಮಾಡಿದಾನೆ ಅಂತೀರಿ. ನಮ್ಮ ಪೊಲೀಸ್ ಇಲಾಖೆಗೆ ಬೇಕಾಗಿದ್ದ ಇಬ್ಬರು ಹಳೆಯ ಕೇಡಿಗಳನ್ನ ಹಿಡಿಯೋದಕ್ಕೆ ಬಹಳ ಸಹಾಯ ಮಾಡಿದ್ದಾನೆ. ಅದನ್ನು ತಿಳಿಸೋದಕ್ಕೆ ಈ ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿರು. ಆ ಇಬ್ರು ಹಳೆ ಕೇಡಿಗಳು ಯಾರು ಅಂತ ಹೇಳ್ತೀರಾ? ಒಬ್ಬ ರಂಗ ಅಲಿಯಾಸ್ ಚಡ್ಡಿ ರಂಗ, ಇನ್ನೊಬ್ಬ ಮೋಹನ್ ಅಲಿಯಾಸ್ ಕಾಮ. ಇವರಿಬ್ರು ಬಹಳ ಕೇಸ್ಗಳಲ್ಲಿ ಪೊಲೀಸ್ನವರಿಗೆ ಬೇಕಾಗಿದ್ದಂಥವ್ರು. 1 ವರ್ಷದಿಂದಾನು ನಮ್ಮ CID ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೈ ಸಿಕ್ಕಿರಲಿಲ್ಲ. ನಿನ್ನೆ ರಾತ್ರಿ ಇವರಿಬ್ರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಅಫೀಮನ್ನ ಗೋವಾಗ್ ಸಾಗಿಸೋ ಪ್ರಯತ್ನದಲ್ಲಿದೆ. ಆಗಿ ಗೋಪಿ ಇವರಿಬ್ಬರ ಜೊತೆ ಹೊಡೆದಾಡಿ ಇವ್ರನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಿದ್ದಾನೆ. ಈಗ ಗೋಪಿ ಬದುಕು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನ್ನ ಉಳಿಸೋದಕ್ಕೆ ಡಾಕ್ಟರ್ಸು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅವನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಸರ್ಕಾರ 5,000 ರೂಪಾಯಿ ಬಹುಮಾನನ ಅವನಿಗೆ ಕೊಡೋದು ಅಂತ ಘೋಷಣೆ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ತಾವು ಈ ವಿಷಯನ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬೇಕು. ಅದನ್ನ ಓದಿ ಗೋಪಿ ಹಾಗೇನೆ ಇನ್ನೂ ಬಹಳಷ್ಟು ಯುವಕರು ನಮ್ಮ ಇಲಾಖೆಗೆ ಸಹಕಾರ ನೀಡೋದಕ್ಕೆ ಮುಂದೆ ಬರೋ ಹಾಗಾಗ್ಲಿ ಅಂತ. ನಾವು ಅದನ್ನ ನೋಡ್ಬೋದಾ? ಧಾರಾಳವಾಗಿ
ನಾನು ಅದಕ್ಕೆ ಅರೇಂಜ್ ಮಾಡ್ತೇನೆ. ಸಿಸ್ಟರ್, ಪೇಷಂಟ್ ಪ್ರಜ್ಞೆ ಬಂದ ತಕ್ಷಣ ತಿಳಿಸಿ, ನಾನು ಡ್ಯೂಟಿ ರೂಮ್ ನಲ್ಲಿ ಇರ್ತೀನಿ. ಓಕೆ ಸರ್. ಅಮ್ಮ ರಾಧಾ, ರಾಧಾ, ತೆಗಿಯಮ್ಮ ಬಾಗಿಲು, ತೆಗಿಯಮ್ಮ ಬಾಗಿಲು. ಕಾಫಿ ತಂದಿದ್ದೀನಿ. ಹಠ ಮಾಡ್ಬೇಡ, ಹಠ ಮಾಡ್ಬೇಡ. ತೆಗಿಯಮ್ಮ ಬಾಗಿಲು. ಅಯ್ಯೋ ಅಯ್ಯೋ ರಾಮ, ನಿಮ್ಮಿಬ್ಬರಿಂದ ನಾನೇನ್ ಮಾಡ್ಬೇಕಂತ ತೋರ್ಸ್ತಾನೇ ಇಲ್ಲ. ನೋಡಿ, ಅವಳು ನಿನ್ನೆ ಬೆಳಗ್ಗೆಯಿಂದ ಹಾಸಿಗೆ ಬಿಟ್ಟಿದ್ದಿಲ್ಲ ರೀ. ಊಟ ತಿಂಡಿ ಇರ್ಲಿ, ಒಂದ್ ತೊಟ್ಟು ನೀರ್ ಸಹ ಕುಡಿಲಿಲ್ಲ. ಮಲಗಿರೋಳು ಎಷ್ಟೋ ತನಕ ಮಲಗಿರ್ತಾಳೆ, ಎದ್ದು ಊಟ ಮಾಡ್ತಾಳೆ. ನಿನಗಾಕ ಯೋಚನೆ, ಹೋಗು. ನೀವ್ಯಾಕೆ ಆಡ್ತೀರಾ? ಅವಳಿನ್ನು ಮಗು, ಅವಳ ಹಠ ಇರೋದು ಸಹಜ. ಅವಳ ಹಾಗೆ ನೀವು ಸಹ ಯಾಕೆ ಹಠ ಹಿಡಿಬೇಕು ಅಂತೀನಿ. ನೋಡೆ, ಇಡ್ ದಿವ್ಸ ಅವಳು ಮುದ್ದಾಗ ಸಾಕ್ ಬೆಳೆಸದ್ನಲ್ಲ, ಅದ್ ನನ್ ತಪ್ಪು ಕಣೆ. ನಿಮ್ಮಿಬ್ಬರ ಹಠದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದ್ದೀರಿ. ಇದುವರೆಗೂ ಅವಳು ಮದುವೆ ಮಾಡದೆ ಮನೇಲಿ ಇಟ್ಕೊಂಡದ್ದು ದೊಡ್ಡ ತಪ್ಪು ಕಣೆ. ನೋಡು, ಇನ್ನೂ ಕಾಲ ಮೀರಿಲ್ಲ. ಒಳ್ಳೆ ಕಡೆ ಒಂದು ಹುಡುಗನ್ ನೋಡಿ ಅವಳು ಮದುವೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹೋಗು. ಏನಂದ್ರೆ ಗೋಪಿ ಬಾಳವನೇನೋ ಸರಿ, ಆದ್ರೇನಂತೆ ಲಕ್ಷಣವಾಗಿದ್ದಾನೆ, ಚಿನ್ನದಂತ ಹುಡುಗ. ನಮ್ ಹುಡುಗಿನ ಒಪ್ಕೊಂಡಿದ್ದಾಳೆ. ಅವರಿಬ್ರು ಮದ್ವೆ ಮಾಡ್ಕೊಂಡು ನಮ್ ಕಣ್ಮುಂದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೀವೇನಂತೀರಾ? ಯೋಚನೆ ಮಾಡೋಣ, ನೀ ಹೋಗು. ಸೀತಾ, ಸೀತಾ ಬಂದೇನ್ರೆ? ಇದ್ ನೋಡೆ, ಇದು ಅಯ್ಯೋ, ನಮ್ ಗೋಪಿ ಇದ್ದಾಗಿದ್ದಾನೆ. ಗೋಪಿ ಇದ್ದಾಗಿದ್ದಾನೇನೋ, ಅವನೇ ಕಣೆ. ಇಬ್ಬರು ಕುಖ್ಯಾತ ರೌಡಿಗಳ ಬಂಧನ. ಗೋಪಿ ಎಂಬ ಯುವಕ ಇದುವರೆಗೂ ಪೊಲೀಸಿನವರೆಗೆ ಸಮಸ್ಯೆಯಾಗಿದ್ದ ಇಬ್ಬರು ರೌಡಿಗಳನ್ನು ಹಿಡಿಯಲು ಸಹಾಯ ಮಾಡಿದ್ದಾನೆ. ಗೊಂದಲದಲ್ಲಿ ಪೆಟ್ಟು ಬಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ. ಪರಿಸ್ಥಿತಿ ಗಂಭೀರವಾಗಿದೆ. ನೋಡಿದ್ರಾ, ಆ ಗೋಪಿ ಬಗ್ಗೆ ಏನೇನೋ ಹೇಳ್ತಾ ಇದ್ರಿ? ಹೌದು ಸೀತಾ, ನಾವಿದುವರೆಗೂ ನಮ್ ಗೋಪಿನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಇನ್ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ರಾಧಾನ್ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ. ಹೋಗು. ಲೋ ರಾಮಯ್ಯ, ರಾಮಯ್ಯ, ಬುದ್ಧಿ ಹೋಗ, ಲಕ್ಕಣ್ಣ ಕರ್ಕೊಂಬರೋ. ಸರಿ ಬುದ್ಧಿ. ಹಂಗೋತಿದ್ಯಾ? ನನ್ ಮಗ ಗೋಪಿ ಬಿಟ್ಟು ಬೆಂಗಳೂರು ಆಸ್ಪತ್ರೆಗೆ ಅವನಂತೆ ಮಂದಿ ಹೇಳ್ ಕಳ್ಸಿದ್ದು. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಹೌದು. ಹಲೋ ಡಾಕ್ಟರ್, ಇನ್ಸ್ಪೆಕ್ಟರ್ ಖಾದ್ರಿ ಹಿಯರ್. ಗೋಪಿ ಕಂಡೀಷನ್ ಹೇಗಿದೆ? ಈಗ ತಾನೇ ಪ್ರಜ್ಞೆ ಬಂದಿದೆ. ಈಸ್ ಔಟ್ ಆಫ್ ಡೇಂಜರ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ನೌ ಯು ಆರ್ ಆಲ್ ರೈಟ್, ಕೀಪ್ ಇಟ್ ಅಪ್. ಮಗ ಏನ್ ಪಾಡ್ ಮಾಡ್ಕೊಂಡ್ಬಿಟ್ಟಪ್ಪ. ನನ್ ಮಾತ್ ಕೇಳ್ದ್ಯಾ? 3 ಮನೆ ಬಿಟ್ಟು ಹೋಗ್ಬೇಡ ಅಂತಂದ್ರೆ 1000 ದಪ್ಪ ಹೇಳ್ದೆ. ನನ್ ಮಾತ್ ಕೇಳ್ದ್ಯಾ ಮಗ? ಅಪ್ಪ ಅಪ್ಪ, ನನಗೇನು ಆಗಿಲ್ಲಪ್ಪ. ಏನೂ ಆಗಿಲ್ಲ ಅಂತ ಆಸ್ಕೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಅಪ್ಪ ಅಪ್ಪ, ಗೋಪಿ,
ಯಾಕಿದ್ಯಪ್ಪ? ಪರವಾಗಿಲ್ಲ. ನೀನು ನಾವಾಗೆ ನಿನ್ನನ್ನು ಒಂದ್ ದಿವಸ ಹುಡುಕೊಂಡ್ ಬರ್ತೀರಿ ಅಂತ ಅವತ್ತು ಹೇಳಿದ್ದೆ. ಇವತ್ ನಾವೇ ನಿನ್ನನ್ನು ಹುಡುಕೊಂಡು ಬಂದಿದ್ದೀವಿ. ಹಾ, ಇದರಿಂದ ನನ್ಗೆ ಅವಮಾನ ಇಲ್ಲ, ಇನ್ನೂ ಅಭಿಮಾನ ಅಪ್ಪ. ಯಾಕಂದ್ರೆ ನಮ್ಮ ಹಳ್ಳಿಗೆ ನೀನು ಹೆಸರು ತಂದಿದ್ದೀಯ, ಕೀರ್ತಿ ತಂದು ಕೊಟ್ಟಿದ್ದೀಯ. ಹೌದು, ಸರ್ಕಾರ ನಿನ್ ಸಾಹಸಕ್ಕೆ ಮೆಚ್ಚಿ ನಿನ್ಗೇನೋ ಬಹುಮಾನ ಕೊಡ್ಬೇಕು ಅಂತಿದ್ಯಂತೆ. ಅದಕ್ಕಿಂತಲೂ ಮುಂಚೆ ನಾನೇ ನಿನ್ಗೊಂದು ಬಹುಮಾನ ಕೊಡ್ಬೇಕು ಅಂತಿದ್ದೀನಿ. ಹಾ ರಾಧಾ, ಬಾಮ್ಮ ಬಾಮ್ಮ. ನೋಡಪ್ಪ, ಇದೇ ಆ ಬಹುಮಾನ. ದೇವ್ರಿಗೆ ಮುಡುಪಾಗಿಟ್ಟು ಹೋಗು, ಹುಷಾರಾಗಿ ನೋಡ್ಕೋ. ನನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೋತೀನಿ. ಈಗೇನು ಬೆಂಗಳೂರಿನಲ್ಲಿದ್ದು ಬಿಸ್ನೆಸ್ ಮಾಡೋ ಯೋಚನೆನಾ? ಹಣದ ಸಹಾಯ ಏನಾದ್ರು ಬೇಕಾಗಿದ್ರೆ ಹೇಳು, ನಾನು ಬೇಕಾದಷ್ಟು ಮಾಡ್ತೀನಿ. ಬೇಡಿ ಬೇಡಿ, ಈ ಬೆಂಗಳೂರಿನಲ್ಲಿ ಒಂದು ದಿನದ ಅನುಭವ ನನಗ್ ಜೀವನದಲ್ಲೇ ದೊಡ್ಡ ಪಾಠ ಕಲಿಸ್ತು. ಈ ಊರಿನಲ್ಲಿ ಸಿಗೋ ಸುಖಕ್ಕಿಂತ ಹಳ್ಳಿಲೇ ಇದ್ದು ಭೂತಾಯಿ ಸೇವೆ ಮಾಡ್ಬೇಕು ಅಂತಿದ್ದೀನಿ. ನಿಜವಾ ಮಗ? ಅಂತ ಗಟ್ಟಿ ಮನ್ಸು ಮಾಡ್ಬಿಟ್ಟಿದ್ಯಾ? ನಿಮ್ಮ ಆಣೆಗೂ ನಿಜಪ್ಪ. ನಾನು ಹಳ್ಳಿಲೇ ಬದುಕ್ಬೇಕು. ಅದೇ ಸುಖ, ಅದೇ ಸಂತೋಷ. ಏನಂತೀಯ ರಾಧಾ?